ಸಂಘರ್ಷ ಸುದ್ದಿವಾಹಿನಿಗೆ ಸ್ವಾಗತ. ಮುಪ್ಪಿನ ವಯಸ್ಸಿನಲ್ಲಿ ಆಸರೆಯಾಗಬೇಕಿದ್ದ ಮಕ್ಕಳೂ ಇಲ್ಲ, ಮೊಮ್ಮಕ್ಕಳೂ ಇಲ್ಲ. ಗಂಡನನ್ನ ಕಳೆದುಕೊಂಡಿರುವ ಅಜ್ಜಿ ತಾನು ಸಂಪಾದನೆ ಮಾಡಿದ ಹಣದಿಂದ 2 ಗುಂಟೆ ಜಾಗೆ ಪಡೆದು 1 ಗುಂಟೆಯಲ್ಲಿ ಮನೆ ನಿರ್ಮಾಣ ಮಾಡಿದ್ದಾಳೆ. ಆ ಮನೆ ಹಾಗೂ ಜಾಗೆಯನ್ನ ಅಜ್ಜಿಗೆ ಮೋಸ ಮಾಡಿ ತನ್ನ ಹೆಸರಿಗೆ ಬರೆಸಿಕೊಂಡು ಮಠ ಸೇರುವಂತೆ ಮಾಡಿದ ಖದೀಮನಿಗೆ ತಕ್ಕ ಶಿಕ್ಷೆಯಾಗಬೇಕೆಂದು ವೃದ್ಧೆ ಶಾಂತ ಸುದ್ದಿಗಾರರ ಮುಂದೆ ಕಣ್ಣೀರು ಹಾಕಿ ಬೇಡಿಕೊಂಡಿದ್ದಾಳೆ. ಗೋವಿಂದ್ ತಳವಾರ್ ಎಂಬ ವ್ಯಕ್ತಿ ನನಗೆ ಮೋಸ ಮಾಡಿ ನನ್ನ ಮನೆಯನ್ನ ಕಬ್ಜಾ ಮಾಡಿ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿದ್ದಾನೆ. ಕಾಕತಿಯ ಕಿಲ್ಲಾ ಗಲ್ಲಿಯಲ್ಲಿರುವಂತಹ 1 ಗುಂಟೆ ಜಾಗದಲ್ಲಿರುವ ಮನೆಯ ತೆರಿಗೆ ತುಂಬಿಲ್ಲ ಎಂದಿದ್ದ ಗೋವಿಂದ್ ಅಜ್ಜಿ ಕರ ತುಂಬಲು ಕೊಟ್ಟಾಗ ಆ ದಾಖಲೆಯನ್ನ ಇಟ್ಟುಕೊಂಡು ಮೋಸ ಮಾಡಿದ್ದಾನೆ ಎಂದರು. ಒಂದೇ ದಿನದಲ್ಲಿ ಕಾಕತಿಯ ಪಂಚಾಯಿತಿ ಅಧಿಕಾರಿಗಳು ಲಕ್ಷಾಂತರ ರೂಪಾಯಿಗಳ ಬೆಲೆ ಬಾಳುವ ಮನೆ ಹಾಗೂ 1 ಗುಂಟೆ ಖಾಲಿ ಜಾಗೆಯನ್ನ ಮೋಸದಿಂದ ಬರೆದುಕೊಟ್ಟಿದ್ದಾರೆ. ಈಗ ನನಗೆ ಯಾರೂ ಇಲ್ಲ. ಹುಬ್ಬಳ್ಳಿಯ ಸಿದ್ದಾರೂಢ ಮಠದಲ್ಲಿ ಇದ್ದೇನೆ. ನನಗೆ ಸುಮಾರು 6 ಲಕ್ಷದ ಚೆಕ್ ಕೊಟ್ಟಿರುವ ಗೋವಿಂದ್ ಅದರಲ್ಲಿ ಹಣ ಇಲ್ಲ. ನನಗೆ ಬೀದಿಗೆ ತಂದಿರುವ ಅವನಿಂದ ನನಗೆ ನನ್ನ ಮನೆ ಕೊಡಿಸಿ ಎಂದು ಅಜ್ಜಿ ಸುದ್ದಿಗಾರರ ಮುಂದೆ ಕಣ್ಣೀರು ಹಾಕಿ ಬೇಡಿಕೊಂಡ್ರು. ಟ್ಯಾಕ್ಸ್ ತುಂಬತಂತೇಳಿ ಗೋವಿಂದ ತಳವಾರ ನಾನು ಕಾಗದ ಪತ್ರ ಎಲ್ಲ ಇಸ್ಕೊಂಡ್ರಿ. ಇಸ್ಕೊಂಡ ಆಟೋ ಹಾಕ್ಬೇಕು, ಇಟ್ರು ಹಾಕ್ಬೇಕು, ದಿಲ್ಲಿಗೆ ಹೋಗಿ ಹಾಕ್ಬೇಕು, ಅಲ್ಲಿ ಹೋಗಿ ಹಾಕ್ಬೇಕು, ಅಲ್ಲಿ ಖರೀದಿ ಮಾಡ್ಕೊಂಡಾರ, ಇಲ್ಲಿ ಖರೀದಿ ಮಾಡ್ಕೊಂಡಾರ ಅಂತ ಹೇಳಿ ರೊಕ್ಕ ಇಸ್ಕೊಂಬಂದ ಸಾಲ ಮಾಡಿ ತಂತಂದು ಕೊಟ್ಟಿನ್ರಿ. 5,60,000 ಕೊಟ್ಟಿನಿ. ಅದ್ರ ಮ್ಯಾಲೆ ಯಾರು ಸಾಲ ಕೊಡ್ಲಿಲ್ಲ, ಬಿಟ್ಟಿನ್ರಿ. ನನ್ನ ಸಾಲಗಾರಿಗೆ ಅಂಜಿ ಅವ್ರಿಗೆ ಅಂಜಿ ಕ್ಯಾಸ್ ನಾ ಬಿಟ್ಟು ಹೋದಿನ್ರಿ. ಬಿಟ್ಟ ನಾ ಆ ಕಡೆ ಹೋದ ಕೂಡ್ಲೆ ಈ ರಾಟೋಡ್ ಕೊಟ್ಟ ಅವನ ಕಡೆ 20 ಲಕ್ಷ ರೂಪಾಯಿ ರಾಟೋಡ್ ಕೊಟ್ಟು ಇಸ್ಕೊಂಡಿದ್ರಿ ರೊಕ್ಕ. ಅವ ಕಾಗದ ಜೋರ್ನದಲ್ಲಿ ಕಾಗದ ಅಲ್ಲಿ ಇಟ್ಟಿದ್ರಿ ಅವನಂತೆಕ್. ಹಿಂದಿಂದ ಒಂದಿನ ನನಗ ಅವ್ ಹೇಳಿದ್ರಿ ರಾಟೋಡ್ ಹೇಳ, ಅಮ್ಮ ನಮ್ಮ ಅಂತೆಕ್ದಾವ್ರಿ ಕಾಗದ ಪತ್ರ ದಿಲ್ಲಿಯಾಗಿಲ್ಲ, ನಾನು ಅಂತೆಕ್ದಾವ ತಂದ ಸುಳ್ಳು ಮಾತಾಡಿದ್ರಿ ನನಗ. ಅನ್ನ ಅವಾಗ ರಿಕ್ ಹಾಕಿದ್ವಿ. ರಿಕ್ ಹಾಕನ ಅವ್ರ ರಾಟೋಡ್ ನಾನು ಕಾಗದ ಪತ್ರ ನನಗೆ ಕೊಟ್ರಿ. ಕೊಡೋಣ. ಮತ್ ಇವ್ರ ಈಗ ಮನ್ಯಾಗ ಬಾಡಿಗೆ ಇಟ್ಟಿದಾರ. 16 ವರ್ಷ ದಿನ ಆತ್ರಿ. ನನಗೆ 1 ರೂಪಾಯಿ ಬಾಡಿಗೆನು ಕೊಡೋರು, ಮನಿ ಸನಿಕ್ ಬರ್ಕೊಡೋರು. ಪಂಚಾಯತಿ ಅವ್ರ ಹೆಸರ ಮೇಲೆ ಮಾಡಿದಾರ ರೊಕ್ಕ ತಿಂದ. ಪಂಚಾಯತಿ ಅವ್ರು ಉತ್ತಾರ ಬೇಡಕ್ ಹೋದ್ರ ಉತ್ತಾರ ಕೊಡುವಾರ. ನಾ ಇಲ್ಲ ಅವ್ರ ಹೆಸರ ಮೇಲೆ ಹೆಂಗ್ ಏರಿಸಿರಿ ಇವ್ರ? 1 ದಿನದಾಗ ಏರ್ಸಿದಾರ್ರಿ. ಇಂದ ಏರ್ಸಿದಾರು, ನಾಳೆ ಹರಿವತ್ತು ಉತ್ತಾರ ಬೇಡಕ್ ಹೋಗಿದ್ದಾನೆ. ನಾನು ಬೇದ ಕಳಿಸಿ ಬಿಟ್ರಿ ಎಲ್ಲಾರು. ಪಂಚಾಯತಿ ಸನಿಕ್ ಬರಬೇಡ್ನಿ ಅಂತಾರ ನನಗ. 2 ಗುಂಟೆ ಜಾಗ ಐತ್ರಿ. 1 ಗುಂಟೆದಾಗ ಮನಿ ಕಟ್ಟಿದೀನ್ರಿ. ಶಿಲಾಪಿಂದ ಮನಿ ಐತ್ರಿ. 2 ಬೆಡ್ರೂಮ್ ಐತ್ರಿ, 1 ಹಾಲ, 1 ಕಿಚನ್ ಐತ್ರಿ. 16 ವರ್ಷ ಆತ್ರಿ ಮನಿ ಬಿಟ್ನ. ಮೊದಲ್ ಜಾಗ ತಗೊಂಡ್ ಕಟ್ಟಿದೇವ್ರಿ. ನಾವ 90 ಲಕ್ಷಕ್ ತಗೊಂಡಿದ್ದೀವ್ರಿ. ಇಲ್ಲೇ ಅದಾರ್ರಿ ಅವ್ರು 90,000 ರೀ. 45,000 ಗುಂಟ ತಗೊಂಡಿದ್ದೀವ್ರಿ. ನಾವು ತಗೊಂಡ ಬಿಟ್ಟು 1 ವರ್ಷ ಮ್ಯಾಲ ಮನಿ ಕಟ್ಟಿದನ್ರಿ. 2 ಗುಂಟೆ ಅದಾರ್ರಿ. ಸಿದ್ದೇಶ್ವರ ಗುಡಿ ಅಂತ ಕಾಲಿ ಅಡಿಕೆ ಫ್ಯಾಕ್ಟ್ರಿ ಐತ್ರಿ. ಅದ್ರ ಅಂತ್ಯಕ್ಕನ ಮ್ಯಾಲ ಐತ್ರಿ. ಕಾಕ್ತಿರಿ. ಹ್ಞೂನ್ರಿ. ಪಂಚಾಯತಿ ಅವ್ರ ಒಟ್ಟ ಸನಿಕ್ ಬರ್ಕೊಡುವಾರ. ನನ್ನ ಅವ್ರ ತಿಂದಾರ, ರೊಕ್ಕ ತಿಂದಾರ್ರಿ. ಅವ್ರ ಹೆಸರ ಮೇಲೆ ಏರಿಸ್ಕೊಟ್ಟದಾರ್ರಿ. 1 ದಿನದಾಗ ಉತ್ತಾರ. 1 ದಿನದಾಗ ಅವ್ರ ಹೆಸರ್ಲೆ ಮಾಡಿಕೊಟ್ಟಾರ್ರಿ ಉತ್ತಾರ. ಮರನೇ ದಿನ ನಾ ಕೇಳಕ್ ಹೋಗಿದ್ದೀನ್ರಿ. ನಿನ್ನೆ ಅವ್ರ ಹೆಸರ್ಲೆ ಏರೈತಿ, ನಿನ್ನ ಹೆಸರ್ಲೆ ಕೊಡಕ್ ಬರಂಗಿಲ್ಲ ಅಂದ್ರ ಯಾಂಬಲ್ರಿ ಏನ್ ಮಾಡಿದಾರ ಅದ್ ನನಗ್ ಗೊತ್ತಿಲ್ರಿ. ನಾನು ಒಟ್ಟ ಯಾತಕ್ಕೂ ಕರ್ದೇ ಇಲ್ಲ ಅವ್ರ. ನಾ ಯಾತಕ್ಕೂ ಹೋಗಿಲ್ಲ. ನಾ ಎಲ್ಲಿಯೂ ಸಹಿಯೂ ಮಾಡಿಲ್ಲ. ಯಾರ ಸನಿಕೂ ನಾ ಹೋಗಿಲ್ಲ. ನಾನು ಕರ್ದಿಲ್ಲ. ನನ್ಗೆ ಅಂಜಿಕೆ ಹಾಕಿಬಿಡ. ನಾನು ಅಂಜಿ ಹೋಗಿ ಮಠನ ತಿರ್ಗಾಡಿ ಹತ್ತದನ್ರಿ. ನಾ ಮನಿ ಬಿಟ್ರಿ 15-14 ವರ್ಷ ಮ್ಯಾಲ ಆತ್ರಿ. ಅಂಜಿಕೆ ಹಾಕಿರ ಬಿಟ್ಟು ಹೋಗಿದ್ ಕೊಲ್ತನ ಅನ್ನಕತ್ರಿ. ಅಣ್ಣನ ಬಿಟ್ಟು ಹೋಗ್ಬಿಟ್ಟೇನ್ರಿ. ನಾನು ಹಿಂದೆ ಯಾರು ಇಲ್ಲ. ನಾ ಹಿಂಗ ಭಿಕ್ಷಾ ಬೇಡ್ಕೊಂತ ರೈಲ್ವೆ ಸ್ಟೇಷನ್ದಾಗ ಹೋಗೋಣ ಹುಡುಗ ಸಿಕ್ಕಿದ್ರಿ ನನಗ. ಆ ಹುಡುಗ ಎಲ್ಲ ಮಾಡಕತ್ತಾನ್ರಿ ಈಗ. ಏನ್ರಿ ಅದ್ ಯಾವಾಗ ಮಾಡ್ಕೊಂಡಾರ ಅಂಬಲ್ರಿ ನನ್ಗೆ ಗೊತ್ತಿಲ್ರಿ. ಅದ್ ನನಗೆ ಹಿಂದಿಂದ ಅಲ್ಲಿ ಪಂಚಾಯತ್ಯಾಗ ಉತ್ತಾರ ಬೇಡಕ್ ಹೋಗೋಣ ಗೊತ್ತಾತ್ರ.